ನಮಗೆ ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಮಾವಿನ ಹಣ್ಣಿಂದು ದಿನ ಏನಾದರೂ ಒಂದು ಊಟದ ಪದಾರ್ಥ ಇರಲೇಬೇಕು. ನನಗೆ ಊರಿಂದ ಒಂದು 4 ಅಪ್ಪೆ ಮಿಡಿ ಸಿಕ್ಕಿತ್ತು. ಈ ಅಪ್ಪೆ ಮಾವಿನ ಮಿಡಿ ಅಂತೂ ಏನು ಪರಿಮಳ ಇರುತ್ತೆ ಅಲ್ವಾ. ಇದರದ್ದು ಇವತ್ತು ನೀರ್ಗೊಜ್ಜು ಮಾಡ್ತಾಯಿದ್ದೀನಿ. ನಮಗಂತೂ ಈ ನೀರ್ಗೊಜ್ಜು ಇಲ್ದಿದ್ದ ಊಟ ಅಪೂರ್ಣ, ಅಷ್ಟು ಇಷ್ಟ ನೀರ್ಗೊಜ್ಜು ಅಂತಂದರೆ. ನೋಡಿ, ಮಾವಿನಕಾಯಿನ ಸಿಪ್ಪೆ ತೊಗೊಂಡು ಸಣ್ಣಗೆ ಹೋಳು ಮಾಡಿ 1-2 ಹಸಿಮೆಣಸು ಹಾಕಿಬಿಟ್ಟು ಈ ಥರ ರುಬ್ಕೊಂಡು ಉಪ್ಪು ಹಾಕಿ ರುಬ್ಕೊಂಡು ತೆಳ್ಳಗೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೋಬೇಕು. ಇದು ಅಪ್ಪೆ ಮಿಡಿ ಆಗಿದ್ದರಿಂದ ಏನು ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನಾದ್ರು ಹಾಕ್ಬೋದು, ಇಲ್ಲ ಇಂಗಿನ ಒಗ್ಗರಣೆನಾದ್ರು ಹಾಕ್ಬೋದು. ನಾನಿಲ್ಲಿ ಸಾಸಿವೆ ಕಾಳು, ಕೊಬ್ಬರಿ ಎಣ್ಣೆಗೆ ಸಾಸಿವೆ ಕಾಳು, ಜೀರಿಗೆ, ಕರಿಬೇವಿನ ಸೊಪ್ಪು, ಇಂಗು ಮತ್ತು ಒಣಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಕೆಲವು ಕಡೆ ಈ ಮಾವಿನಕಾಯಿನ ಬೇಯಿಸ್ಬಿಟ್ಟು ತೆಳ್ಳಗೆ ನೀರು ತೆಗೆದು ಕೂಡ ಮಾಡ್ತಾರೆ. ಇದನ್ನು ಅಪ್ಪೆ ಹುಳಿ ಅಂತ ಕೂಡ ಹೇಳ್ತೀವಿ. ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲೊಂದು ಅಪ್ಪೆ ಹುಳಿ ಇದ್ಬಿಟ್ರೆ ಏನು ಖುಷಿ ಗೊತ್ತಾ ಊಟ. ನೀವು ಮಾಡಿ ನೋಡಿ ನೀರ್ಗೊಜ್ಜು.